ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಸಿಂಹ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನ ನೀಡಲಿರುವಂತಹ ತಿಂಗಳು ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೇ 1ನೇ ತಾರೀಕು ಸ್ನೇಹಿತರೆ, ಗುರುಬಲದಿಂದ ಶನಿ ಬಲದಿಂದ ಸಾಕಷ್ಟು ಬದಲಾವಣೆಯನ್ನ ನೀಡಲಿದೆ. ಯಾಕಂದ್ರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇ 1ನೇ ತಾರೀಕು ಬುದ್ಧ ಪೂರ್ಣಿಮೆ ಇದೆ. ಇದು ವೈಶಾಖ ಹುಣ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ. ಈ ಹುಣ್ಣಿಮೆಯ ದಿನದಿಂದ ಸಿಂಹ ರಾಶಿಯವರು ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನ ಸಿಂಹ ರಾಶಿಯವರು ಫಾಲೋ ಅಪ್ ಮಾಡಬೇಕು ಅಂದ್ರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದ್ರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀನಿ ಅಂದ್ರೆ ಫುಲ್ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಕಮೆಂಟ್ ಬಾಕ್ಸಲ್ಲಿ ಓಂ ಶಾಂ ಶನೇಶ್ವರಾಯ ನಮಃ, ಓಂ ನಮಃ ಶಿವಾಯ, ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮಹಾಲಕ್ಷ್ಮಿಯ ದೇವಿಯ ಕೃಪೆಯಿಂದ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿರುವಂತಹ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಉನ್ನತ ಆರೋಗ್ಯವನ್ನ ಪಡೆದುಕೊಂಡು ಸುಖ ಸಂಪತ್ತು ಹೆಚ್ಚಳವಾಗಲಿ ಸಿಂಹ ರಾಶಿಯವರಿಗೆ ಅಂತ ಕೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮೊದಲನೇದಾಗಿ ಮೇ ತಿಂಗಳಲ್ಲಿ ನಿಮ್ಮ ಲಗ್ನಾಧಿಪತಿಯಾದ ಸೂರ್ಯನು ನಿಮ್ಮ 9ನೇ ಮನೆ ಭಾಗ್ಯದ ಸ್ಥಾನದಲ್ಲಿ ಸ್ನೇಹಿತರೆ ಸಂಚರಿಸುತ್ತಿರುವುದು ಕಗ್ಗತ್ತಲ ರಾತ್ರಿಯನ್ನ ಸೀಳಿಕೊಂಡು ಬರುವಂತಹ ಬೆಳಗಿನ ಸೂರ್ಯೋದಯದಂತೆ ನಿಮ್ಮ ಜೀವನವು ಸುಂದರವಾಗಿ ಬದಲಾಗುತ್ತದೆ. ಅದೃಷ್ಟವು ನಿಮ್ಮ ಪರವಾಗಿ ದೃಢವಾಗಿ ನಿಲ್ಲುತ್ತದೆ. ಇದಕ್ಕೆ ಸೇರ್ಪಡೆಯಾಗಿ ಸ್ನೇಹಿತರೆ, ಇದೇ ತಿಂಗಳು ನಿಮ್ಮ 10ನೇ ಅಧಿಪತಿಯಾಗಿರುವ ಶುಕ್ರ 10ನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಗೆ ಚಲಿಸುವುದು ನಿಮಗೆ ಅತ್ಯುನ್ನತ ವೃತ್ತಿಪರ ಸ್ಥಾನ ಮತ್ತು ಕೀರ್ತಿಯನ್ನ ನೀಡುತ್ತದೆ. ಮೊದಲಾರ್ಧವನ್ನ ತಾಳ್ಮೆಯಿಂದ ದಾಟಿದರೆ ದ್ವಿತೀಯಾರ್ಧವು ನಿಮಗೆ ರಾಜಯೋಗವನ್ನ ಕರುಣಿಸುತ್ತದೆ. ಸಿಂಹರಾಶಿಯವರಿಗೆ 2 ವಿಭಿನ್ನ ಹಂತಗಳನ್ನು ಅನುಭವಿಸುವಂತಹ ತಿಂಗಳಾಗಿದೆ. ತಿಂಗಳ ಆರಂಭದಲ್ಲಿ ಅಷ್ಟಮ ಶನಿ ಮತ್ತು ತಿಂಗಳ ಕೊನೆಯಲ್ಲಿ ಅಷ್ಟಮ ಕುಜ ನಿಮ್ಮ 8ನೇ ಮನೆಯಲ್ಲಿ ಅಡೆತಡೆಗಳ ಮನೆ ಅಂತಲೇ ಹೇಳ್ಬೋದು. ಮೀನ ರಾಶಿಯಲ್ಲಿ ಸಂಚರಿಸುವುದು ನಿಮ್ಮ ಹಾದಿಯಲ್ಲಿ ಕಠಿಣ ಸವಾಲುಗಳು ಎದುರಾಗುತ್ತವೆ. ನಿಮ್ಮ ಯೋಗಕಾರಕ ಮಂಗಳನು 9ನೇ ಮನೆ ಮತ್ತು 4ನೇ ಮನೆಯ ಅಧಿಪತಿಯಾಗಿರುವ ಮಂಗಳ 8ನೇ ಮನೆಯಲ್ಲಿ ಶನಿಯೊಂದಿಗೆ ಸೇರುವುದರಿಂದ ನೀವು ಅಡೆತಡೆಗಳು, ಆರೋಗ್ಯದ ಸಮಸ್ಯೆಗಳು, ಹೆಚ್ಚಿದ ಆತಂಕವನ್ನ ಎದುರಿಸಬಹುದು. ಗುಪ್ತ ಶತ್ರುಗಳು ತೊಂದರೆ ಉಂಟು ಮಾಡಲು ಸಕ್ರಿಯವಾಗಿ ಪ್ರಯತ್ನಿಸುತ್ತಾರೆ ಅಂತಾನೆ ಹೇಳಬಹುದು. ಒಟ್ಟಾರೆಯಾಗಿ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಿಂಹ ರಾಶಿಯವರು ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಮೇ 1ನೇ ತಾರೀಕು ಬುದ್ಧ ಪೂರ್ಣಿಮೆಯಿಂದ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮ್ಮ ಕೆಲಸ ಮತ್ತು ವೃತ್ತಿ ಜೀವನದ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ನಿಮ್ಮ 10ನೇ ಕರ್ಮಾಧಿಪತಿಯಾದ ಶುಕ್ರ ತನ್ನ ಸ್ವಂತ ರಾಶಿಯಾದ ಋಷಭವನ್ನ 10ನೇ ಮನೆಯನ್ನ ಪ್ರವೇಶಿಸಿದ ತಕ್ಷಣ ನಿಮ್ಮ ವೃತ್ತಿ ಜೀವನದಲ್ಲಿ ಭವ್ಯವಾದ ತಿರುವನ್ನ ಪಡೆಯುತ್ತದೆ. ಇದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ರಾಜಯೋಗ, ಮಾಲವ್ಯ ಯೋಗ, ಬುಧನಿತ್ಯ ಯೋಗದಂತಹ ಪರಿಣಾಮವನ್ನ ಸೃಷ್ಟಿಸುತ್ತದೆ. ನಿಮ್ಮ ಕಾರ್ಯಕ್ಷಮತೆಯನ್ನ ಹೆಚ್ಚು ಪ್ರಶಂಸಲಾಗುತ್ತದೆ. ಇದು ಬಡ್ತಿ ನಿರೀಕ್ಷಿಸುತ್ತಿರುವವರಿಗೆ ಸ್ನೇಹಿತರೆ ಪರಿಪೂರ್ಣ ಸಮಯವಾಗಿದೆ. ಹೆಚ್ಚುವರಿಯಾಗಿ ಮೇ 1ರಿಂದ 9ನೇ ಮನೆಯಲ್ಲಿ ಲಗ್ನಾಧಿಪತಿಯಾದ ಸೂರ್ಯನು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ವಿದೇಶಿ ಅವಕಾಶಗಳು ಅಥವಾ ಬಯಸಿದ ವರ್ಗಾವಣೆಯು ನಿಮಗೆ ಸುಲಭವಾಗಿ ನಿಮ್ಮ ದಾರಿಗೆ ಬರುತ್ತದೆ ಅಂತಲೇ ಹೇಳಬಹುದು. ಇನ್ನು ಇದೇ ತಿಂಗಳ ಮೊದಲಾರ್ಧದಲ್ಲಿ ಕಚೇರಿಯ ವಾತಾವರಣವು ಸ್ವಲ್ಪ ಅಸ್ತವ್ಯಸ್ತವಾಗಿರುತ್ತದೆ. 8ನೇ ಮನೆಯಲ್ಲಿ ಪಾಪದ ಗ್ರಹಗಳ ಸಂಚಾರದಿಂದಾಗಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗದಿರಬಹುದು ಅಥವಾ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸದಲ್ಲಿ ಅನಾಗತ್ಯವಾಗಿ ತಪ್ಪುಗಳನ್ನು ಹುಡುಕಬಹುದು. ಗುಪ್ತ ಶತ್ರುಗಳು ನಿಮ್ಮ ಮೇಲೆ ಮೇಲ್ಗೈ ಸಾಧಿಸಲು ಪ್ರಯತ್ನಿಸುತ್ತಾರೆ. ಈ ಅವಧಿಯಲ್ಲಿ ಯಾವುದೇ ನಿರ್ಣಾಯಕ ವೃತ್ತಿಪರ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಬಲವಾಗಿ ಸಲಹೆಯನ್ನ ನೀಡಲಾಗುತ್ತದೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರು ನಿಮ್ಮ ಕೆಲಸದಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವ್ಯಾಪಾರ ವ್ಯವಹಾರದ ಬಗ್ಗೆ, ನಿಮ್ಮ ಉದ್ಯೋಗದ ಬಗ್ಗೆ, ಪಾಲುದಾರಿಕೆಯ ಬಗ್ಗೆ, ಒಟ್ಟಾರೆಯಾಗಿ ಓನ್ ಬಿಸ್ನೆಸ್ ಅನ್ನ ಯಾರೆಲ್ಲ ಮಾಡ್ತಾ ಇದ್ದೀರಾ ಸ್ನೇಹಿತರೆ, ಅಂಥವರು ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಸಿಂಹ ರಾಶಿಯವರು ಅಂದ್ರೆ,
ವ್ಯಾಪಾರ ಮಾಲೀಕರು ತಿಂಗಳ ಮೊದಲ ದಿನದಿಂದನೇ ಸ್ನೇಹಿತರೆ ನೀವು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು. 7ನೇ ಮನೆಯಲ್ಲಿ ವ್ಯಾಪಾರದ ಮನೆ ರಾಹು ಮತ್ತು 7ನೇ ಅಧಿಪತಿಯಾದ ಶನಿಯು 8ನೇ ಮನೆಯಲ್ಲಿ ಪಾಪದ ಗ್ರಹ ಮಂಗಳನೊಂದಿಗೆ ಸೇರುವುದರಿಂದ ವ್ಯಾಪಾರ ಪಾಲುದಾರರೊಂದಿಗೆ ಆಳವಾದಂತಹ ಭಿನ್ನಾಭಿಪ್ರಾಯಗಳು ಅಥವಾ ವಂಚನೆಗೆ ಬಲಿಯಾಗುವ ತೀವ್ರ ಅಪಾಯವಿದೆ. ದಾಖಲೆಗಳನ್ನು ಸೂಕ್ಷ್ಮವಾಗಿ ಓದದೆ ಯಾವುದೇ ಒಪ್ಪಂದಗಳಿಗೆ, ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ಸ್ಗೆ ಸಹಿ ಹಾಕಬೇಡಿ. ಸ್ನೇಹಿತರೆ, ಈ ತಿಂಗಳ ದ್ವಿತೀಯಾರ್ಧದಲ್ಲೂ ಕೂಡ ನಿಮ್ಮ 10ನೇ ಮನೆಯ ಅಧಿಪತಿಯಾದ ಶುಕ್ರನು ತನ್ನ ಸ್ವಂತ ರಾಶಿಯಲ್ಲಿ ಸಂಚರಿಸುವುದು ನಿಮ್ಮ ವ್ಯಾಪಾರಕ್ಕೆ ಭಾರಿ ವೇಗವನ್ನು ನೀಡುತ್ತದೆ. ವಿಶೇಷವಾಗಿ ಫ್ಯಾಷನ್, ಮಾಧ್ಯಮ, ಸೌಂದರ್ಯವರ್ಧಕಗಳು ಅಥವಾ ಆಟೋಮೊಬೈಲ್, ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಂತಹ ವಲಯಗಳಲ್ಲಿ ವ್ಯವಹರಿಸುವವರಿಗೆ ಈ ಅವಧಿಯು ಲಾಭದ ಸಮೃದ್ಧಿಯನ್ನು ನೀಡುತ್ತದೆ. ನಿಮ್ಮ ಗ್ರಾಹಕರು ನೆಲೆ ವಿಸ್ತರಿಸುತ್ತದೆ ಮತ್ತು ನಿಮ್ಮ ಬ್ರ್ಯಾಂಡ್ ಮೌಲ್ಯವು ಗಗನಕ್ಕೇರುತ್ತದೆ. ಈ ಹಂತದಲ್ಲಿ ನೀವು ಹೊಸ ಯೋಜನೆಗಳು ಮತ್ತು ತಂತ್ರಗಳನ್ನು ವಿಶ್ವಾಸದಿಂದ ಕಾರ್ಯಗತಗೊಳಿಸಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನ ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಸಿಂಹ ರಾಶಿಯವರು ಮೇ 1ರಿಂದ ನನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇದರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಖ್ಯವಾಗಿ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಯೋಗಕ್ಷೇಮದ ಬಗ್ಗೆ ಏನೆಲ್ಲ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದಾದರೆ, ತಿಂಗಳ ಮೊದಲ ವಾರದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ಅಮಾವಾಸ್ಯೆ, ಹುಣ್ಣಿಮೆ ಸಮಯದಲ್ಲಿ ಅಪಘಾತಗಳು, ಶಸ್ತ್ರಚಿಕಿತ್ಸೆಗಳು, ತೀವ್ರವಾದ ಬೆನ್ನು ನೋವು, ಹೊಟ್ಟೆ ನೋವು ನಿಮ್ಮನ್ನು ಕಾಡಬಹುದು. 8ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಸಂಯೋಗವು ಸ್ನೇಹಿತರೆ ಇದನ್ನ ಸೂಚಿಸುತ್ತದೆ. ಅನಗತ್ಯ ಪ್ರಯಾಣಗಳನ್ನು ಮುಂದೂಡುವುದು ಹೆಚ್ಚು ಸೂಕ್ತ. ನಿಮ್ಮ ಲಗ್ನದಲ್ಲಿರುವ ಕೇತು ಅತಿಯಾದ ಮಾನಸಿಕ ಆತಂಕ ಮತ್ತು ಗೊಂದಲವನ್ನು ಪ್ರಚೋದಿಸುತ್ತಾನೆ. ತಿಂಗಳ ದ್ವಿತೀಯಾರ್ಧದಲ್ಲೂ ಕೂಡ ನಿಮ್ಮ ಲಗ್ನಾಧಿಪತಿಯಾದ ಸೂರ್ಯನು ಅಗಾಧವಾದ ಶಕ್ತಿಯನ್ನು ಮರಳಿ ಪಡೆದಾಗ ನಿಮ್ಮ ರೋಗ ನಿರೋಧಕ ಶಕ್ತಿಯು ಪವಾಡದಂತೆ ಸ್ನೇಹಿತರೆ ಕೆಲಸವನ್ನ ಮಾಡುತ್ತದೆ. ಹಿಂದೆ ನಿಮ್ಮನ್ನ ಕಾಡುತ್ತಿದ್ದಂತಹ ಕಾಯಿಲೆಗಳಿಂದ ನೀವು ಬೇಗನೆ ಚೇತರಿಸಿಕೊಳ್ತೀರಿ. ದೈವಿಕ ಕೃಪೆ ಮತ್ತು ರಕ್ಷಣೆ ನಿಮ್ಮನ್ನ ಸಂಪೂರ್ಣವಾಗಿ ಕಾಪಾಡುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಅನಗತ್ಯ ಪ್ರಯಾಣಗಳನ್ನು ತಪ್ಪಿಸಿ ಸ್ನೇಹಿತರೆ. ತಡರಾತ್ರಿಯಲ್ಲಿ ವಾಹನವನ್ನು ಚಾಲನೆ ಮಾಡುವುದಕ್ಕೆ ಹೋಗಬೇಡಿ. ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ಆತಂಕದಿಂದ ಮತ್ತು ಜಗಳವಾಡಿಕೊಂಡು ಮನೆಯಿಂದ ಹೊರಗೆ ಹೋಗಬೇಡಿ ಸ್ನೇಹಿತರೆ. ಆದಷ್ಟು ಹೊಂದಾಣಿಕೆ ಮುಖ್ಯ. ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸಿ ಸ್ನೇಹಿತರೆ. ನಿಮ್ಮ ಶಕ್ತಿ ಮತ್ತೆ ಮರಳಿ ಪಡಿತೀರಾ ಅಂತಲೇ ಹೇಳಬಹುದು. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿದೆ ಸ್ನೇಹಿತರೆ. ಹಳೆಯ ಕಾಯಿಲೆಯಿಂದ ಮುಕ್ತಿಯನ್ನು ಪಡೆಯಲಿದ್ದೀರಿ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ನಿಮ್ಮ ಹೆಲ್ತ್ ಬಗ್ಗೆ ನನ್ನ ಕಂಪ್ಲೀಟ್ ಆಗಿ ಸಿಂಹ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ಸ್ನೇಹಿತರೆ, ಹಣಕಾಸಿನ ಬಗ್ಗೆ. ಮೇನ್ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ ಸಿಂಹ ರಾಶಿಯವರಿಗೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಮೇ 1ನೇ ತಾರೀಕು ಸ್ನೇಹಿತರೆ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯ ದಿನದಿಂದ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅಂದರೆ, ಎಷ್ಟೇ ಅಷ್ಟಮ ದೋಷಗಳಿದ್ದರೂ ಕೂಡ ನೀವು ಯಾವುದೇ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸದಂತೆ ಖಚಿತಪಡಿಸುವಂತಹ ಏಕೈಕ ಗ್ರಹವೆಂದರೆ ಗುರು. ಅಂದರೆ 11ನೇ ಮನೆಯ ಲಾಭದ ಮನೆಯಲ್ಲಿ ಮಿಥುನದಲ್ಲಿ ಬಲವಾಗಿ ನೆಲೆಸಲಿರುವಂತಹ ಗುರು ಇಡೀ ತಿಂಗಳವಿಡೀ ಮೇ ತಿಂಗಳವಿಡೀ ಸ್ನೇಹಿತರೆ ಸಂಪತ್ತಿನ ಅರಿವನ್ನು ಸ್ಥಿರವಾಗಿರಿಸುತ್ತದೆ. ನಿಮ್ಮ ಹಳೆಯ ಹೂಡಿಕೆಗಳು ಅಂದರೆ ಫಂಡ್ ಮುಖಾಂತರ ನಿಮಗೆ ಉತ್ತಮ ಆದಾಯವನ್ನು ತರುತ್ತದೆ. ಅದಿಯಾಗುವ ನಿಮ್ಮ 2ನೇ ಧನಾಧಿಪತಿಯಾದ ಬುಧನ ಸಂಚಾರವು 8ನೇ ಮನೆಯಲ್ಲಿ ನೀಚ ಸ್ಥಿತಿಯನ್ನು ಪ್ರವೇಶಿಸುವುದರಿಂದ ಆರ್ಥಿಕ ವಹಿವಾಟುಗಳ ಸಮಯದಲ್ಲಿ ಸಂವಹನದ ಕೊರತೆ ಇರಬಹುದು. ಯಾರಿಗಾದರೂ ಹಣವನ್ನು ವರ್ಗಾಯಿಸುವ ಮೊದಲು ಎಲ್ಲವನ್ನ 2-3 ಬಾರಿ ಪರಿಶೀಲಿಸಿ. ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಅದು ಫ್ಯಾಮಿಲಿಯಲ್ಲಾಗಲಿ, ಸ್ನೇಹಿತರಲ್ಲಾಗಲಿ, ಹೊರಗಿನವರಾಗಲಿ ಸ್ನೇಹಿತರೆ, ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಪರಿಣಿತರ ಸಲಹೆ ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಉತ್ತಮ ಲಾಭವನ್ನು ನೋಡಲಿದ್ದೀರಿ. ಮನೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಮುಂದಾಗಲಿದ್ದೀರಿ. ಖಂಡಿತವಾಗಿಯೂ ಖರೀದಿ ಮಾಡಿ. ಮುಂದಿನ ದಿನಗಳಲ್ಲಿ ಅದು ಉಪಯೋಗಕ್ಕೆ ಬರುತ್ತೆ ಅಂದರೆ ಖರೀದಿ ಮಾಡಿ. ನಿಮ್ಮ ಲಗ್ನಾಧಿಪತಿಯು ಉಚ್ಚ ಸ್ಥಿತಿಯು ಬಾಕಿ ಇರುವ ಸರ್ಕಾರಿ ನಿಧಿಗಳು, ಟೆಂಡರ್ಗಳ ಮೂಲಕ ಲಾಭಗಳು ಸುರಕ್ಷಿತವಾಗಿ ನಿಮ್ಮ ಕೈ ಸೇರುವುದನ್ನು ಖಚಿತಪಡಿಸುತ್ತದೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ನನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮುಂದಿನದಾಗಿ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಕುಟುಂಬ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಸಿಂಹ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ.
ಏಳನೇ ಮನೆಯಲ್ಲಿ ಕುಂಭದಲ್ಲಿ ರಾಹುವಿನ ಸಂಚಾರ ಮತ್ತು ಪಾಪದ ಗ್ರಹಗಳೊಂದಿಗೆ 8ನೇ ಮನೆಯಲ್ಲಿರುವ ನಿಮ್ಮ 7ನೇ ಅಧಿಪತಿಯು ನಿಮ್ಮ ವೈವಾಹಿಕ ಜೀವನದಲ್ಲಿ ತೀವ್ರ ಅವ್ಯವಸ್ಥೆಯನ್ನು ಸೃಷ್ಟಿಸುತ್ತಾನೆ. ನಿಮ್ಮ ಜೀವನ ಸಂಗಾತಿ ನಿಮ್ಮನ್ನ ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಎದ್ದು ರುದ್ರು ಕೊಡ್ತಾ ಇದ್ದಾರೆ ಎಂದು ನೀವು ನಿರಂತರವಾಗಿ ಭಾವಿಸಬಹುದು. ವಿಪರೀತ ತಾಳ್ಮೆಯನ್ನು ರೂಢಿಸಿಕೊಳ್ಳುವುದು ಮತ್ತು ವಾದ ವಿವಾದಗಳನ್ನು ತಪ್ಪಿಸಿರುವುದು ಇಲ್ಲಿರುವಂತಹ ಏಕೈಕ ಪರಿಹಾರವಾಗಿದೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ. ಅದೇ ರೀತಿ 9ನೇ ಅಧಿಪತಿಯಾದ ತಂದೆಯ ಕಾರಕ ಮಂಗಳನು 8ನೇ ಮನೆಯಲ್ಲಿ ಇರುವುದರಿಂದ ತಿಂಗಳ ಮೊದಲಾರ್ಧದಿಂದಲೇ ನಿಮ್ಮ ತಂದೆಯ ಆರೋಗ್ಯ ಅಥವಾ ಅವರೊಂದಿಗಿನ ನಿಮ್ಮ ಸಂಬಂಧವು ಒತ್ತಡದಲ್ಲಿರುತ್ತದೆ. ಇನ್ನು ತಂದೆಯ ನೈಸರ್ಗಿಕ ಕಾರಕನಾದಂತಹ ಸೂರ್ಯನು ಸ್ನೇಹಿತರೆ ಉಚ್ಚ ಸ್ಥಿತಿಯನ್ನು ತಲುಪಿದಾಗ ಈ ಪರಿಸ್ಥಿತಿಗಳು ಹೆಚ್ಚು ಸುಧಾರಿಸುತ್ತವೆ. 11ನೇ ಮನೆಯಿಂದ 5ನೇ ಮನೆಗೆ ಗುರುವಿನ ದೃಷ್ಟಿಯು ನಿಮ್ಮ ಮಕ್ಕಳಿಂದ ಒಳ್ಳೆಯ ಸುದ್ದಿಗಳನ್ನು, ಉದಾಹರಣೆಯಾಗಿ ಶಾಲಾ ಫಲಿತಾಂಶಗಳನ್ನು ಕೇಳುವುದನ್ನು ಖಚಿತಪಡಿಸುತ್ತದೆ. ಅವರ ನಡವಳಿಕೆಯಲ್ಲೂ ಕೂಡ ಸ್ನೇಹಿತರೆ ಉನ್ನತ ಮಟ್ಟಕ್ಕೆ ಇರುವುದರಿಂದ ಸ್ನೇಹಿತರೆ ನಿಮಗೆ ಅದರಿಂದ ಸಾಕಷ್ಟು ಸಂತೋಷದ ಸುದ್ದಿ ಅಂತಲೇ ಹೇಳ್ಬೋದು. ಮಕ್ಕಳ ಭವಿಷ್ಯ ಉಜ್ವಲವಾಗಿರಲಿದೆ ಸ್ನೇಹಿತರೆ. ಇದರಿಂದ ಸಾಕಷ್ಟು ಸಂತೋಷ, ನೆಮ್ಮದಿಯಿಂದ ಇರಲಿದ್ದೀರಿ. ಆದಷ್ಟು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಸ್ನೇಹಿತರೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಲಿ, ಪ್ರೇಮ ಜೀವನದಲ್ಲಾಗಲಿ, ಕುಟುಂಬದಲ್ಲಾಗಲಿ ಸ್ನೇಹಿತರೆ ದುಡುಕಿನ ಮಾತುಗಳು ಒಳಿತಲ್ಲ. ನಿಮ್ಮ ಆರ್ಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತಲೇ ಹೇಳಬಹುದು. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯವರು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಮನೆಯಲ್ಲಿ ಶುಭ ಕಾರ್ಯಗಳು ಪ್ರಾರಂಭಗೊಳ್ಳಲಿದೆ. ನಿಂತು ಹೋಗಿದ್ದಂತಹ ಅಡೆತಡೆಯಿಂದ ಮತ್ತೆ ಪ್ರಾರಂಭಗೊಳ್ಳಲಿದೆ ಶುಭ ಕಾರ್ಯಗಳು. ಇನ್ನು ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಕೂಡಿ ಬರಲಿದೆ. ಸಂತಾನ ಭಾಗ್ಯದ ವಾರ್ತೆಯನ್ನು ಕೇಳಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ವಿದ್ಯಾಭ್ಯಾಸದಲ್ಲಿ ಸಿಂಹರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ 5ನೇ ಅಧಿಪತಿಯಾದ ಗುರುವು ಲಾಭದ ಮನೆಯಲ್ಲಿ ಇದ್ದು 5ನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಿರುವುದರಿಂದ ವಿದ್ಯಾರ್ಥಿಗಳು ಅಸಾಧಾರಣ ಗ್ರಹಣ ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಅದಿಯಾಗೋ 4ನೇ ಮನೆಯ ಅಧಿಪತಿಯಾದ ಮಂಗಳನು 8ನೇ ಮನೆಯಲ್ಲಿ ಇರುವುದರಿಂದ ಪ್ರಾಥಮಿಕ ಶಿಕ್ಷಣದಲ್ಲಿ ಕೆಲವು ತಾತ್ಕಾಲಿಕ ಅಡೆತಡೆಗಳು ಉಂಟಾಗಬಹುದು. ಇದೇ ತಿಂಗಳಲ್ಲಿ 9ನೇ ಮನೆಯಲ್ಲಿ ಸೂರ್ಯನು ಉಚ್ಚನಾಗುವುದು ಉನ್ನತ ಶಿಕ್ಷಣವನ್ನು ಅನುಸರಿಸುವವರಿಗೆ, ವಿಶೇಷವಾಗಿ ತಮ್ಮ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಪ್ರಯಾಣಿಸಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಅದ್ಭುತ ಯಶಸ್ಸನ್ನು ತರುತ್ತದೆ. ಕಷ್ಟಪಟ್ಟು ಅಧ್ಯಯನದ ಕಡೆ ಗಮನ ಕೊಡಿ, ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತ ಹೇಳ್ತಾ ಸ್ನೇಹಿತರೆ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. 8ನೇ ಮನೆಯಲ್ಲಿನ ಅಪಾಯಕಾರಿ ಮಂಗಳ ಶನಿ ದೋಷವನ್ನು ರದ್ದುಗೊಳಿಸಲು ಮತ್ತು ಉಚ್ಚ ಸೂರ್ಯನ ರಾಜವೈಭವದ ಕೃಪೆಯನ್ನು ಆಕರ್ಷಿಸಲು ಈ ಪರಿಹಾರಗಳನ್ನು ಶ್ರದ್ಧೆಯಿಂದ ಅಭ್ಯಾಸವನ್ನು ಮಾಡಿ. ಮೊದಲನೇದಾಗಿ ಶನಿವಾರದಂದು ಶನಿ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸಿ ಕಪ್ಪು ಎಳ್ಳನ್ನು ಮತ್ತು ಕಪ್ಪು ಬಟ್ಟೆಯನ್ನು ಬಡವರಿಗೆ, ನಿರ್ಗತಿಕರಿಗೆ ದಾನ ಮಾಡಿ. ಇನ್ನು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿ ಸ್ತೋತ್ರವನ್ನು ಹೇಳಿ 3 ಬಾರಿ ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕಿ ಸ್ನೇಹಿತರೆ ಮನಸ್ಸಿನಲ್ಲಿ ಒಂದು ಏನಾದರೂ ಸಂಕಲ್ಪವನ್ನು ಮಾಡಿಕೊಂಡು ಇದು ಸಂಪೂರ್ಣವಾಗಿ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿದೆ ಅಂತಲೇ ಹೇಳಬಹುದು. ಇನ್ನು ಹನುಮಂತನ ಆರಾಧನೆ. 8ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯಿಂದ ಉಂಟಾಗುವ ಅಪಘಾತಗಳು ಮತ್ತು ಹಠಾತ್ ಅಪಾಯಗಳನ್ನು ತಡೆಗಟ್ಟಲು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸಿ ಅಥವಾ ಸುಂದರ ಕಾಂಡವನ್ನು ಓದುವುದರಿಂದಲೂ ಕೂಡ ಅಡೆತಡೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಸೂರ್ಯ ನಮಸ್ಕಾರವನ್ನು ಮಾಡಿ ನಿಮ್ಮ ಲಗ್ನಾಧಿಪತಿಯಾದಂತಹ ಸೂರ್ಯನ ಬಲವನ್ನು ದ್ವಿಗುಣಗೊಳಿಸಲು ಸ್ನೇಹಿತರೆ ಪ್ರತಿದಿನ ಬೆಳಿಗ್ಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸುತ್ತಾ ಸೂರ್ಯ ನಮಸ್ಕಾರವನ್ನು ಮಾಡಲು ಪ್ರಾರಂಭಿಸಿ. ಈ ಅಭ್ಯಾಸವು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ. ಕುಜ ಮಂಗಳ ದೋಷವನ್ನು ಶಮನ ಮಾಡಲು ಸ್ನೇಹಿತರೆ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಕೆಂಪು ಹೂಗಳನ್ನು ಬಳಸಿ ಪೂಜೆ ಸಲ್ಲಿಸಿ. ಆದಷ್ಟು ಈ ಪರಿಹಾರವನ್ನು ಸ್ನೇಹಿತರೆ ಮಾಡುವುದರಿಂದ ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಬರುವಂತಹ ಹುಣ್ಣಿಮೆಯ ದಿನ ಈ ಪರಿಹಾರಗಳನ್ನು ಅನುಸರಿಸಿ. ಹುಣ್ಣಿಮೆಯ ಸಮಯ ಮತ್ತು ಹುಣ್ಣಿಮೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ. 2026 ಮೇ 1ರಂದು ಬರುವಂತಹ ಹುಣ್ಣಿಮೆಯನ್ನು ವೈಶಾಖ ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಈ ದಿನಕ್ಕೆ ಅತ್ಯಂತ ಹೆಚ್ಚಿನ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವಿದೆ ಅಂತಲೇ ಹೇಳಬಹುದು.
ವೈಶಾಖ ಪೂರ್ಣಿಮೆ ಅಥವಾ ಬುದ್ಧ ಪೂರ್ಣಿಮೆ. ವೈಶಾಖ ಮಾಸದ ಈ ಪೂರ್ಣಿಮೆಯು ಬಹಳ ಪವಿತ್ರವಾಗಿದೆ. ಇದನ್ನು ಬುದ್ಧ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಏಕೆಂದರೆ ಭಗವಾನ್ ಬುದ್ಧನ ಜನ್ಮ, ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣವು ಈ ದಿನವೇ ಸಂಭವಿಸಿದೆ ಎಂದು ನಂಬಲಾಗಿದೆ. ಇನ್ನು ದಾನ ಮತ್ತು ಪುಣ್ಯ ಸ್ನಾನ ಅಂದರೆ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು, ದಾನ ಮಾಡುವುದು ವಿಶೇಷ ಪಾಪನಾಶಕ ಮತ್ತು ಪುಣ್ಯಪ್ರದ ಎಂದು ಪರಿಗಣಿಸಲಾಗಿದೆ ಸ್ನೇಹಿತರೆ. ಇನ್ನು ಸತ್ಯನಾರಾಯಣ ಪೂಜೆ ಮತ್ತು ವ್ರತವನ್ನು ಮಾಡಲಾಗುತ್ತದೆ. ಮನೆಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದು ಮತ್ತು ಉಪವಾಸ ಇರುವುದು ಹೆಚ್ಚಿನ ಫಲವನ್ನು ನೀಡುತ್ತದೆ. ಆರ್ಥಿಕ ಅಭಿವೃದ್ಧಿ. ಕೆಲವು ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಈ ದಿನದಂದು ಕೆಲವು ನಿರ್ದಿಷ್ಟ ಗಿಡಮೂಲಿಕೆಗಳ ಪೂಜೆ ಅಥವಾ ಬೆಲ್ಲದ ದೀಪ ಹಚ್ಚುವುದರಿಂದ ಆರ್ಥಿಕ ಕಷ್ಟಗಳು ದೂರವಾಗಿ ಧನಲಾಭವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಮಾನಸಿಕ ಶಾಂತಿಗೋಸ್ಕರ ಹುಣ್ಣಿಮೆಯ ದಿನ ಚಂದ್ರನು ಪೂರ್ಣ ಚೈತನ್ಯದಿಂದ ಇರುತ್ತಾನೆ. ಆದ್ದರಿಂದ ಈ ದಿನ ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಧನಾತ್ಮಕ ಶಕ್ತಿ ಸಿಗುತ್ತದೆ. ಸಾಕಷ್ಟು ಜನರು ಕೇಳ್ತಿರ್ತೀರ ಹುಣ್ಣಿಮೆ ಸಮಯವನ್ನು ತಿಳಿಸ್ಕೊಡಿ ಅಂತ. ಹುಣ್ಣಿಮೆ ತಿಥಿ ಏಪ್ರಿಲ್ 30, 2026 ರಾತ್ರಿ 9:12 ಪ್ರಾರಂಭವಾಗಿ ಮೇ 1, 2026 ರಾತ್ರಿ 10:52 ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಈ ಸಮಯದಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. ವೈಶಾಖ ಹುಣ್ಣಿಮೆಯಂದು ಮಾಡುವ ಪೂಜೆ, ವ್ರತ ಮತ್ತು ದಾನಗಳು ಭಕ್ತರ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ತರುತ್ತದೆ ಎಂಬ ನಂಬಿಕೆ ಕೂಡ ಇದೆ. ಸೊ ಹಾಗಾಗಿ ಹುಣ್ಣಿಮೆ ದಿನ ಪೂಜೆ ಪುನಸ್ಕಾರಗಳನ್ನು ಸಿಂಹರಾಶಿಯವರು ಮಾಡಿ ಅಂತ ಹೇಳ್ತಾ, ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ. ಈ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.